ಅಣ್ಣ ಬಾಯುದ್ಧಕ್ಕೆ ಕರೆದವ ಸುಗ್ರೀವ ನಾನೇ. ಆದ್ದರಿಂದಲೇ ಬಳಿರೆ ಅನುಜ. ಕರೆಯುವುದು ಯುದ್ಧಕ್ಕೆ ಹೌದಾದುದರಿಂದ ಭಾನು ತನುಜ. ಈಗ ಭಾನು ತನುಜನಾಗಿಯೇ ಯುದ್ಧಕ್ಕೆ ಕರೆದೆಯೋ ಅಲ್ಲ ಅಣ್ಣನಿಗೆ ತಮ್ಮನಾಗಿಯೇ ನನ್ನನ್ನು ಈ ಸಮರಕ್ಕಾಗಿ ಆಹ್ವಾನಿಸಿದೆಯೋ ಅದರ ಸ್ಪಷ್ಟೀಕರಣವನ್ನು ನೀನೇ ಕೊಡಬೇಕು. ಭಾನು ತನುಜ ಬಳಿರೆ ಅನುಜ ಬಂದೆಯೇ ನಮಮ. ಇದು ಆಶ್ಚರ್ಯ ಮಾತ್ರ ಅಲ್ಲ, ಒಂದು ವಿಲಕ್ಷಣವಾದ ಚರ್ಯ ನಿನ್ನದು. ಕಳೆದ 3 ಸಲ ನನ್ನಿಂದ ಪೆಟ್ಟು ತಿಂದು ಹೋದವ, 4ನೇ ಸಲ ನನಗೆ ಮುಖಾಮುಖಿ ಆಗಿದ್ದಿ. ಸಾಧಾರಣವಾಗಿ ಒಮ್ಮೆ ಆಘಾತವನ್ನು ಹೊಂದಿದ್ರೆ ಅದರಿಂದ ಪುನಶ್ಚೇತನ ಹೊಂದುವುದಕ್ಕೆ ಕೆಲವರಿಗೆ ಬಹುಕಾಲ ಬೇಕಾಗುತ್ತದೆ. ಕೇವಲ ಶರೀರ ಮಾತ್ರ ನುಜ್ಜುಗುಜ್ಜಾಗುವುದಲ್ಲ, ಅಲ್ಲ ಮಾನಸಿಕವಾಗಿಯೂ ಕೆಲವರು ಕುಗ್ಗಿ ಹೋಗುತ್ತಾರೆ. ಗೆಲುವಿನ ಮೂಲಕವಾಗಿ ಶರೀರದ ಶಕ್ತಿ ಹೇಗೆ ವರ್ಧನೆಯಾಗಿ ಮಾನಸಿಕವಾಗಿಯೂ ಅವರು ಪ್ರಫುಲ್ಲಿತರಾಗುತ್ತಾರೋ, ಪೆಟ್ಟು ತಿಂದು ಬಿದ್ದ ಮೇಲೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕುಸಿದು ಹೋಗುವುದು ಕ್ರಮ ನಿಜ. ಹಾಗೆಂದು ನಿನ್ನ ಬಲವನ್ನು ನಾನು ಕಸಿದರು ನೀನು ಕುಸಿದು ಹೋದುದಕ್ಕೆ ನನಗೆ ಪುರಾವೆ ಸಿಕ್ಕುವುದಿಲ್ಲ. ಮರಳಿ ಯತ್ನವ ಮಾಡು. ವರ್ತಮಾನದಲ್ಲಿ ಯಾರಾದರೂ ಪ್ರಶ್ನೆ ಮಾಡಿ ನನ್ನ ಹತ್ರ ಬಂದು ಇದಕ್ಕೆ ನಿಮ್ಮ ಬಳಿ ಉದಾಹರಣೆ ಉಂಟು ಅಂತ ಕೇಳಿದ್ರೆ ನಾನು ಬೆರಳತ್ತಿ ಋಷ್ಯಮುಖದ ಮೇಲೆ ಒಡ್ಡೋಲಗ ಕೊಡುವ ನಿನ್ನನ್ನೇ ತೋರಿಸಿ ಅಕೊಳ್ಳಿ ಅವ ಒಬ್ಬ ಇದ್ದಾನೆ, ಮರಳಿ ಯತ್ನವ ಮಾಡಿಯೂ ಪ್ರಪಂಚದಲ್ಲಿ ತಾನು ಬದುಕಿದ್ದೇನೆ ಅಂತ ಕಾಣಿಸಿಕೊಡುವವನು ಎನ್ನುವ ಹಾಗೆ ನಿನ್ನನ್ನು ಸೂಚಿಸಿ. ಆ ಮಟ್ಟಿಗೆ ನಿನ್ನ ಪರಾಕ್ರಮವನ್ನು ನಾನು ಅಂಗೀಕರಿಸಿದ್ದೇನೆ, ನಿನ್ನ ಅಂತಃಸತ್ವವನ್ನು ನಾನು ಒಪ್ಪಿದ್ದೇನೆ. ಆದರೆ ಸಮಸ್ಯೆ ಇರುವುದು ಹೇಗೆ ಸೋತವ ಮತ್ತೆ ಮತ್ತೆ ಉತ್ಸಾಹದಿಂದ ಮೈ ಮೇಲೆ ಶಕ್ತಿಯನ್ನು ಕೂಡಿಸಿಕೊಂಡು ಮಾನಸಿಕವಾದ ಸುಧಾರ್ಢ್ಯತೆಯಿಂದ ಹೀಗೆ ಕಾಣಿಸಬೇಕಾದ ಪ್ರಮೇಯ ಬರುವುದು ಹೇಗೆ? ಆದ ಕಾರಣದಿಂದಲೇ ಕುತೂಹಲದಿಂದ ಕೇಳು. ಭಾನು ತನುಜ ಬಳಿರೆ ಅನುಜ, ನೀನು ಎರಡೂ ಆಗಿ ಬಂದದ್ದು ಹೌದಾದರೆ ಧೈರ್ಯ ಮತ್ತು ಪರಾಕ್ರಮ ನಿನಗೆ ಎಲ್ಲಿಂದ ಬರ್ತದೆ? ಈಗ ಧೈರ್ಯ ಎನ್ನುವುದು ಬೇಕು ಅಂತಾದರೆ ಆ ಧೈರ್ಯವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಮುಖ್ಯವಾಗಿ ಬೇಕಾದದ್ದು ದೈಹಿಕವಾದ ಸಬಲತೆ. ನಿಜ. ಯಾರಿಗೆ ಒಳಗಿನ ಸುಬಲತೆ ಸಬಲತೆ ಇಲ್ಲ ಅವನಿಗೆ ಎಷ್ಟು ಕೃತಕವಾಗಿ ಧೈರ್ಯ ತುಂಬಿದರೂ ಅವ ಧೈರ್ಯವಂತನಾಗಿ ಕಾಣಿಸುವುದಿಲ್ಲ. ಇಲ್ಲ. ಉದ್ಯಮ, ಧೈರ್ಯ, ಸಾಹಸ, ಬುದ್ಧಿಶಕ್ತಿ, ಪರಾಕ್ರಮ ನೀನದನ್ನು ಚೆನ್ನಾಗಿಯೇ ತಿಳಿದವನು. ನಿಜ. ಹಾಗಾದರೆ ಧೈರ್ಯವು ಪರಾಕ್ರಮವು ಅಣ್ಣ ತಮ್ಮ ಇದ್ದ ಹಾಗೆ. ಎಲ್ಲಿ ಅಣ್ಣನಾದ ಧೈರ್ಯ ಇರ್ತಾರೆ ಅಲ್ಲಿಯವರೆಗೆ ಪರಾಕ್ರಮ ಎನ್ನುವ ತಮ್ಮನು ಇರ್ತಾನೆ. ನಿಜ. ಈ ಅಣ್ಣ ಬಿದ್ದು ಹೋದ್ರೆ ಮತ್ತೆ ತಮ್ಮ ಕಾಣ್ಲಿಕ್ಕಿಲ್ಲ. ಈಗ ನೀನು ಧೈರ್ಯವು ಪರಾಕ್ರಮವು ಎರಡೂ ಉಂಟು ಅಂತ ಬಂದದ್ದು ಅಲ್ಲ. ಅಣ್ಣ ಎನ್ನುವ ಧೈರ್ಯ, ಭಾನು ತನುಜ ಎನ್ನುವಲ್ಲಿ ಪರಾಕ್ರಮ ಇದು ಉಂಟು ಅಂತ ಬಂದದ್ದು ಅಲ್ಲ. ಇದು ತಿರುವು ಮುರುವಾಗಿ ಅಣ್ಣ ಎನ್ನುವಲ್ಲಿ ಪರಾಕ್ರಮ, ಭಾನು ತನುಜ ಎನ್ನುವಲ್ಲಿ ಧೈರ್ಯ, ಇದನ್ನು ಸಮ್ಮೇಳನ ಮಾಡಿಕೊಂಡು ಬಂದದ್ದು. ಇದನ್ನು ತಿಳಿದ ಮೇಲೆ ಪ್ರಸಂಗವನ್ನು ಹೇಗೆ ಮುಗಿಸಬೇಕೋ ಹಾಗೆ ಮುಗಿಸೋಣ. ಮೊದಲು ಹೇಳಬೇಕಾದದ್ದು ನೀನು ಇಷ್ಟೇ, ಏನು ಧೈರ್ಯದಿಂದ ಕರೆದೆ ಎಲೆ ಪರಾಕ್ರಮ ಹೇಳಬಹುದೇ ಸುಗ್ರೀವ? ಮಾನಿನಿಯನು ಮತ್ತನಾದವನಿಗೆ ಬಾಂಧವ್ಯದ ಭಾವ ಅರ್ಥ ಆಗುವುದಿಲ್ಲ. ದೀನನಾದವನಿಗೆ ಬಾಂಧವ್ಯದ ಭಾವ ಎನ್ನುವುದು ಸ್ಥಾಯೀಭೂತಗೊಂಡಿರುತ್ತದೆ. ಆ ನಿಟ್ಟಿನಿಂದಲೇ ಇಷ್ಟರವರೆಗೆ ದೀನತೆಯ ಬದುಕು ಕಟ್ಟಿಕೊಂಡ ನಾನು ನಿನ್ನಲ್ಲಿ ಬಾಂಧವ್ಯದ ಭಾವವನ್ನು ಬಿಟ್ಟವನಲ್ಲ. ಹಾಗಾದ ಕಾರಣವೇ ನಿನ್ನನ್ನು ಕರೆಯುವಾಗ ಅಣ್ಣಾವಾಲಿ ಬಾಯುದ್ದಕ್ಕೆ ಹೀಗೆ ನಾನು ಕರೆದವ. ಇನ್ನೂ ನಿನ್ನ ಮೇಲೆ ನನಗೆ ಗೌರವ ಎನ್ನುವುದು ಯಾವತ್ತೂ ಬಿಟ್ಟು ಹೋಗಲಿಲ್ಲ. ಈ ಮೊದಲು ನಿನ್ನಲ್ಲಿ ಯುದ್ಧಕ್ಕೆ ಕರೆಯುವಾಗಲೂ ನಿನ್ನಲ್ಲೊಂದು ಗೌರವ ಭಾವ ಇತ್ತು, ನನ್ನೊಳಗೊಂದು ಆಶಾಭಾವನೆ ಇತ್ತು. ನಮ್ಮ ಅಣ್ಣ ಇಂದಲ್ಲ ನಾಳೆ ತಿದ್ದಿಕೊಳ್ಳುತ್ತಾನೆ, ರಾಜಧರ್ಮವನ್ನು ಅರಿತವನಾಗಿ ಮತ್ತೊಮ್ಮೆ ನಮ್ಮನ್ನು ಒಂದು ಮಾಡುತ್ತಾನೆ, ಹೊಂದಿ ಬಾಳುವ ಬದುಕು ಕಾಣಿಸ್ತಾನೆ ಅಂತ ಎಷ್ಟು ಸಲವೂ ನೀನು ಅದನ್ನು ಕಾಣಿಸುವ ಸ್ಥಿತಿ ನನಗೆ ಗೋಚರವಾಗಲಿಲ್ಲ. ನೀನು ನೇರವಾಗಿ ಗುಹೆಯಿಂದ ಹೊರಗೆ ಬಂದವನೇ
ಒಂದೇ ಒಂದು ವಿಷಯ ವಿಶ್ಲೇಷಣೆ ಮಾಡದೆ ನನ್ನನ್ನು ಅಟ್ಟಿದ್ದು ಬಿಟ್ರೆ ಇಷ್ಟರವರೆಗೂ ಜಾಂಬವ ಸುಷೇಣ ಮುಖ್ಯರಲ್ಲಿ ಸುಗ್ರೀವನದ್ದು ತಪ್ಪುಂಟು, ತಾರೆಯದ್ದು ತಪ್ಪುಂಟು, ಅಲ್ಲ ರುಮೆಯದ್ದು ತಪ್ಪುಂಟು, ಯಾವುದನ್ನು ವಿಚಾರಣೆ ಮಾಡಲಿಲ್ಲ. ಈಗಲೂ ನೀನು ಹೇಳುವುದು ನಮ್ಮಲ್ಲಿ ಬಲ ಉಂಟು, ನನ್ನ ಹೆಂಡತಿಯನ್ನು ಎಡಭಾಗದಲ್ಲಿ ನಿನ್ನ ಹೆಂಡತಿಯನ್ನು ಬಲಭಾಗದಲ್ಲಿ ಇಟ್ಟುಕೊಂಡು ನೀನು ವಿಹಾರ ಮಾಡ್ತಾ ಇದ್ದಿ. ಇದರ ಅರ್ಥ ಏನು? ನಿನಗೆ ಮತ್ತು ಏರಿದೆ ಎನ್ನುವುದು ಸ್ಪಷ್ಟ. ಯಾವ ಒಬ್ಬ ಅಧಿಕಾರ ವರ್ಗದವನಿಗೆ ಮತ್ತು ಏರಿತು ಅವನಿಗೆ ಪರಾಮರ್ಶ ಗುಣ ಇರುವುದಿಲ್ಲ ಅಂತ ಅರ್ಥ. ಪರಾಮರ್ಶೆಯ ಲವಲೇಶವೂ ಇಲ್ಲದೆ ನಾನು ಮಾಡಿದ್ದೆ ಸರಿ ಅಂತ ನೀನು ಇಷ್ಟರವರೆಗೆ ನಡೆದಿದ್ದಿ. ಆದರೆ ನಾವು ಮಾನಧನರು. ಮಾನಿನಿ ಎನ್ನುವ ಶಬ್ದದ ಹಿಂದೆ ಮಾನ ಎನ್ನುವ ಸೇರ್ಪಡೆ ಉಂಟು. ಹಾಗಾಗಿಯೇ ರುಮ್ಮೆ ಎನ್ನಯ ಮಾನಿನಿ, ಮಾನಿನಿಯನ್ನು ಬಿಡುವುದಕ್ಕೆ ಮನವು ಬಾರದೆ, ಮಾನಿನಿಯನ್ನು ಬಿಡುವುದಕ್ಕೆ ಎನಗೂ ಮನವು ಬಾರದೆ, ಬಿಡ್ಲಿಕ್ಕೆ ಆಗುವುದಿಲ್ಲ. ಆ ಮನ ದೃಢಗೊಂಡಿದೆ. ನಿನಗೆ ಎನ್ನ ಮಾನಿನಿಯನ್ನು ಬಿಡುವುದಕ್ಕೆ ಮನವು ಬಾರದೆ ಯಾಕೆ ಮನಸ್ಸು ಬರುವುದಿಲ್ಲ ನಿನಗೆ? ಆದ್ದರಿಂದ ನನಗೆ ಮನಸ್ಸು ಖಂಡಿತ ಬಿಡ್ಲಿಕ್ಕಿಲ್ಲ. ಯಾಕೆ ಅವಳು ಬೇಕು ಅಂತ ಉಂಟು, ನಿನಗೆ ಬಿಡಲಾರೆ ಎನ್ನುವ ಮನಸ್ಸುಂಟು. ಈಗ ನಮ್ಮ ಮನಸ್ಸು ಒಂದಾದ್ರೆ ಏನು? ಈ ಭಾವದಿಂದಲೇ ನಿನ್ನನ್ನು ಕರೆದದ್ದು ಅಣ್ಣ ಅಂತ. ಮತ್ತೆ ನೀನು ಈ ಸಲ ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದ್ರೆ ಯಾವ ಬಲ ಅಂತ ಕೇಳಿದೆಯಲ್ಲ, ನನಗೆ ದೈವದ ಬಲ ಉಂಟು, ನಾನು ಮಾಡಿದ್ದು ಸರಿ ಎನ್ನುವ ಆತ್ಮವಿಶ್ವಾಸ ಉಂಟು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಇದು ಸುಗ್ರೀವನ ಬದುಕಿನಲ್ಲಿ ಅನುಷ್ಠಾನಗೊಳಿಸಿಕೊಂಡಂತಹ ನೀತಿ. ಇನ್ನೂ ಬದುಕಿದ್ದೇನೆ. ಯಾವತ್ತಿದ್ದರೂ ಜೀವನಾದವನು ಪೆಟ್ಟು ತಿಂದಷ್ಟು ಕುಬ್ಜನಾಗುತ್ತಾನೆ. ಅದೇ ಕಲ್ಲೊಂದು ಪೆಟ್ಟು ತಿಂದಷ್ಟು ಶಿಲೆಯಾಗುತ್ತದೆ. ಚಿನ್ನದ ಗಣಿಯೊಂದು ಪೆಟ್ಟು ತಿಂದಷ್ಟು ಆಭರಣವಾಗುತ್ತದೆ. ವಾಲಿ ಎನ್ನುವ ಚಿಣಿವಾರನ ಕೈಯಿಂದ ಪೆಟ್ಟು ತಿಂದು ಸುಗ್ರೀವ ಆಭರಣ ಆಗಿದ್ದಾನೆ. ಮುಂದೆ ಎಲ್ಲಿಯಾದರೂ ಯುದ್ಧಾಭರಣ ಗುಜಗಳ ಜೊತೆಯಲ್ಲಿ ಸುಗ್ರೀವಾಭರಣ ಅಂತ ಹೊಸತು ಬಂದಿತ್ತು. ಆದ್ದರಿಂದ ಆಭರಣವಾಗಿ ಕಂಗೊಳಿಸಿದ್ದೇನೆ. ಈಗ ಈ ಆಭರಣ ಧರಿಸಬಲ್ಲ ಶಕ್ತಿ ಅಂತ ಇದ್ರೆ ರುಮೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ಹೇಳ್ತೇನೆ, ಈ ಸಲ ನೀನು ನನ್ನ ಹೆಂಡತಿಯನ್ನು ಕೊಡದೆ ಹೋದ್ರೆ ನೀನು ಕೆಡುವೆ. ಈ ಮೊದಲು ನೀನು ಯಾವತ್ತಿದ್ದರೂ ನಿನ್ನ ಬಲದಿಂದ ಮೆರೆದೆ, ಇನ್ನು ಬಲದಿಂದ ಬದುಕುತ್ತೇನೆ ಎಂಬ ಭಾವ ಬಿಡು. ಹಾಗಾಗಿ ನನ್ನ ಹೆಂಡತಿಯನ್ನು ಬಿಟ್ಟು ಕೊಡದೆ ಹೋದ್ರೆ ಅಣ್ಣ ಅಂತ ನೋಡ್ಲಿಕ್ಕಿಲ್ಲ, ಬಡಿದೇನು ಪಡಕೊಂಡೇನು ಬಲದಿಂದ. ನೀನು ಕೆಡುವೆ ನೀತಿಯಲ್ಲ, ನಿನಗೆ ಸಾರಿದೆ. ಅಪರೂಪಕ್ಕೆ ಅಪೂರ್ವವೋ ಎನ್ನುವ ಹಾಗೆ ನಿನ್ನ ಬಾಯಿಯಿಂದ ನೀತಿ ಅಂತ ಹೇಳುವ ಶಬ್ದವನ್ನು ನಾನು ಕೇಳಿದೆ. ಈ ಕಪ್ಪೆಯ ಬಾಯಲ್ಲಿ ವೇದ ಅಂತ ನಾವು ಆಡ್ತೇವೆ. ಯಾರು ವೇದವನ್ನು ಹೇಳಬೇಕು, ಯಾರು ವೇದವನ್ನು ಪಠಿಸಬೇಕು, ಯಾರು ವೇದವನ್ನು ಶ್ರೋತೃಗಳಾಗಿ ಆಲಿಸಬೇಕು, ಆ ಮಂಡಲದಲ್ಲಿ ಅದು ನಡೆದ್ರೆ ಅದಕ್ಕೆ ಯೋಗ್ಯತೆ ಪುರಸ್ಕಾರ. ನಿಜ. ಯಾರ್ಯಾರೋ ಅದರ ಮೂಲವನ್ನು, ಅದರ ತುಣುಕಿನ ಒಂದು ಭಾಗದ ಅರ್ಥವನ್ನು ತಿಳಿಯದವನು ವೇದೋಪಚಾರವನ್ನು ಮಾಡಿದ್ರೆ, ವೇದಾನುಷ್ಠಾನವನ್ನು ಮಾಡಿದ್ರೆ, ವೇದದ ಕುರಿತಾಗಿ 4 ಸೊಲ್ಲುಗಳನ್ನು ಹೇಳಿದ್ರೆ ಅದು ಪರಿಪೂರ್ಣ ಅಲ್ಲ, ಆಲಿಸಬೇಕಾದದ್ದು ಅಲ್ಲ ಅಂತ ಅರ್ಥ. ನಿಜ. ಯಾಕೆ ಕಪ್ಪೆ ಬಾಯೊಳಗೆ ವೇದ ಬಂದ ಹಾಗೆ ಅಂತ ನಿನಗೆ ಆಡಿದೆ? ಯಾಕೆ? ನೀನು ಕೆಡುವೆ ನೀತಿ ಅಲ್ಲ ಅಂತ ಆಡಿಬಿಟ್ಟಿದ್ಯಲ್ಲ. ಈ ನೀತಿ ಎನ್ನುವ ಪದವನ್ನು ಉಚ್ಚರಿಸುವಂತ ಅಧಿಕಾರ ಅರ್ಹತೆ ನಿನಗುಂಟು ಅಂತ ಪ್ರಶ್ನೆ. ಇಲ್ವೇ? ಯಾಕೆ ಇಲ್ಲ? ನೀನ ಗುಹಾ ಪ್ರದೇಶದ ಪ್ರಕರಣವನ್ನು ಎತ್ತಿ ಆಡಿದೆ. ಬೆಳದಿಂಗಳಿನಲ್ಲಿ ಹೆಣ್ಣೊಬ್ಬಳನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದ ಮಾಯಾವಿ, ಅವನನ್ನು ಅಟ್ಟಿಸಿಕೊಂಡು ಹೋಗುವುದಕ್ಕೆ ಉಪಕ್ರಮಿಸಿದ ನಾನು, ನನ್ನ ಬೆಂಗಾವಲಿಗಾಗಿ ಬಂದ ನೀನು, ಎಲ್ಲಿಯವರೆಗೆ ಮಾಯಾವಿ ಗುಹೆಯನ್ನು ಹೋಗುತ್ತಾನೋ ಅಲ್ಲಿಯವರೆಗೆ ನನ್ನನ್ನು ಅನುಸರಿಸಿಕೊಂಡು ನೀನು ಬಂದೆ. ನಾನು ಪ್ರಾಮಾಣಿಕವಾಗಿ ಅತ್ಯಂತ ನಿಷ್ಠೆಯಿಂದ ನಿಷ್ಕಳಂಕಿತವಾದ ಮನಸ್ಸಿನಿಂದ ನನ್ನ ಜೊತೆಗೆ ಬರುವವನು ನನ್ನ ತಮ್ಮ ಅಂತಲೇ ನಾನು ತಿಳಿದದ್ದು. ಮುಂದೆ ಹೋಗುವವನು ಅಣ್ಣ ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವಾಗ ಮಾಯಾವಿ ಸೂಕ್ಷ್ಮವಾದ ರೂಪವನ್ನು ತಳೆದು ಅನ್ಯರಿಗೆ ಹೋಗುವುದಕ್ಕೆ ಅಶಕ್ತವಾದ ಅಶಕ್ಯವಾದ ಆ ಕೊಠರೆಯೊಳಗೆ ಹೊಕ್ಕನೋ ಆ ಕಾಲದಲ್ಲಿ ನಮಗೆ ಸಮಸ್ಯೆ ಬಂತು. ನೀನು ಪದೇ ಪದೇ ಮುನ್ನುಗ್ಗಿ ಅತ್ಯುತ್ಸಾಹದಿಂದ ಒಳನುಗ್ಗುತ್ತೇನೆ ಅಂತ ನಿನ್ನ ದೇಹದಾರ್ಢ್ಯತೆಯನ್ನು ತೋರಿಸಿದೆ. ಆ ಕಾಲದಲ್ಲಿ ನಾನು ತಡೆದು ನಿಲ್ಲಿಸಿದೆ. ಯಾಕೆ ನಿಲ್ಲಿಸಿದೆ? ಅಲ್ಲಿ ನೀತಿ ಇತ್ತು.
ಪ್ರಾಮಾಣಿಕವಾಗಿ ಅಣ್ಣನಲ್ಲಿದ್ದ ಕಾಳಜಿ ನೀತಿ ರೂಪದಲ್ಲಿ ಕಾಣಿಸಿತು. ಏನು ನೀತಿ? ಒಬ್ಬ ಅಣ್ಣ ತಮ್ಮಂದಿರು ಜೊತೆಗಿರುವ ಕುಟುಂಬದಲ್ಲಿ ಹಿರಿಯವನಾದಂತ ತಂದೆ ತೀರಿ ಹೋದರೆ ಅಗ್ರಜನಾದವನು ತಮ್ಮನಿಗೆ ತೀರ್ಥರೂಪನ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಲೆಕ್ಕ.